ಈ ಟ್ಯೂಸ್ಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ವಾಷಿಂಗ್ ಮಿಷಿನ್ ಸ್ಟ್ಯಾಂಡ್ ಕೆಳಗಡೆ ಸ್ಕೂಬಿಗೆ ಬಾಲ್ ಹೊಟ್ಟೋಗಿತ್ತು, ಅದಕ್ಕೆ ಜಗಳ ಆಡ್ತಾ ಇದ್ದ. ಸೊ ಫೈನಲಿ ಬಾಲ್ ತೆಗೊಟ್ಟೆ. ಸೊ ನಮ್ಮ ಸ್ಕೂಬಿಗೆ ಬಾಲ್ ಆಟ ಆಡಬೇಕಂದ್ರೆ ಯಾರ ಕೈಲೂ ಕೊಡೋಲ್ಲ, ಅವನೇ ಇಟ್ಕೊತಾ ಇರಬೇಕು. ನಿದ್ದೆ ಮಾಡ್ಬೇಕಂದ್ರೂ ಆ ಬಾಲ್ ಇಟ್ಕೊಂಡೇ ನಿದ್ದೆ ಮಾಡ್ತಾ ಇರ್ತಾನೆ. ಅಷ್ಟು ಟಾಯ್ಸ್ ಅಂದರೆ ಹುಚ್ಚು ಅವನಿಗೆ. ಸೊ ಫೈನಲಿ ಹೇರ್ ಪ್ಯಾಕ್ ಎಲ್ಲ ಆದಮೇಲೆ, ಹೇರ್ ವಾಶ್ ಮಾಡಿದ್ಮೇಲೆ ನನ್ನ ಹೇರ್ ಇವತ್ತು ತುಂಬ ಸ್ಮೂತಾಗಿತ್ತು. ಸೊ ಫೈನಲಿ ಚರ್ಚಿಗೆ ರೆಡಿ ಆಗಬೇಕಾಗಿತ್ತು. ಸೊ ಅದಕ್ಕೆ ನಾನು ಜಸ್ಟ್ ಒಂದು ಕ್ರೀಮ್ ಹಚ್ಕೊಂಡು ಲಿಪ್ ಬಾಮ್ ಹಚ್ಕೊತಾ ಇದ್ದೆ. ಸೊ ಫೈನಲಿ ನನ್ನ ಮೇಕ್ ಓವರ್ ಹೀಗಿತ್ತು. ಆಫ್ಟರ್ ಎ ಲಾಂಗ್ ಟೈಮ್ ರೆಡಿ ಆಗ್ತಾ ಇರೋದ್ರಿಂದ ಈ ನಡುವೆ ರೆಗ್ಯುಲರ್ ಆಗಿ ಸೊ ನನಗೆ ಆಫೀಸ್ಗೆ ಹೋಗ್ತಾ ಇರೋ ಫೀಲಿಂಗ್ಸೇ ಇರ್ತಾಯಿತ್ತು. ಆ್ಯಂಡ್ ಫೈನಲಿ ನಮ್ಮ ಸ್ಕೂಬಿನ ಕಟ್ಟಾಕಿ ನಾವು ರೆಡಿಯಾಗಿ ಚರ್ಚಿಗೆ ಬಂದ್ವಿ. ಚರ್ಚಲ್ಲೆಲ್ಲ ಫುಲ್ ಡೆಕೋರೇಷನ್ಸ್ ಮಾಡಿದರು. ಮೋಸ್ಟ್ಲಿ ಅದಾದರೂ ಮಾಸ್ ನಡೀತಾ ಇತ್ತು ಅಂದ್ಕೊತಾ ಇದ್ದೆ. ಮಾಸ್ ಎಲ್ಲ ಆಗೋಗಿತ್ತಂತೆ. ಕ್ಯಾಂಡಲ್ ಇಟ್ಟು ನಾನು ಪ್ರೇ ಮಾಡಿಕೊಂಡು ನನ್ನ ಮಮ್ಮಿ ಮನೆಗೆ ಹೋದೆ. ಮಮ್ಮಿ ಆಲ್ರೆಡಿ ಕಾಫಿ ಮಾಡ್ಕೊತಾ ಇದ್ರು. ಸೊ ನಾನು ಕಾಫಿ ಕೇಳಿದೆ, ನನಗೂ ಕಾಫಿ ಮಾಡಿದ್ರು. ಅದಾದಮೇಲೆ ನಾನು ಹೊರಗಡೆ ಕೆಲಸ ಇತ್ತು. ಮನೆಗೆ ಬರೋಷ್ಟ್ರಲ್ಲಿ ನೈಟ್ ಆಗಿತ್ತು. ಆಲ್ರೆಡಿ ಮನೆಯಲ್ಲಿ ಮ್ಯಾಚ್ ಪ್ಲೇ ಆಗ್ತಾಯಿತ್ತು. ಸೊ ಫೈನಲಿ ನಾನು ಫಿಶ್ಶಿಗೆಲ್ಲ ಫುಡ್ ಹಾಕಿ ಆ್ಯಂಡ್ ರಾಗಿ ಮಾಲ್ಟ್ ಮಾಡಬೇಕಾಗಿತ್ತು. ಯಾಕೆಂದರೆ ನಂಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು 5 o'clock ಕೆಲಸ ಇದ್ದಿದ್ದರಿಂದ ರಾಗಿ ಮಾಲ್ಟ್ ನೈಟೇ ಮಾಡಿಟ್ಕೊಂಡ್ಬಿಡ್ತಾ ಇದ್ದೆ. ಸೊ ರಾಗಿ ಮಾಲ್ಟ್ ಎಲ್ಲ ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 11:30 ಆಗಿತ್ತು. ನಮ್ಮ ಸ್ಕೂಬಿನೂ ಇನ್ನೂ ನಿದ್ದೆ ಮಾಡಿರಲಿಲ್ಲ, ಹೊರಗಡೆ ಕೂತ್ಕೊಂಡೇ ಇರ್ತಾ ಇದ್ದ. ಯಾಕೆಂದರೆ ಎಲ್ಲ ಗಲಾಟೆ ಇರ್ತಾ ಇದ್ರಿಂದ ಹೊರಗಡೆ ಕೂತಿದ್ದ. ಅಷ್ಟರಲ್ಲಿ ನಾನು ರಿತಿಕಾ ಮನೆಗೆ ಹೋಗಿದ್ನಲ್ಲ ಸಾಯಂಕಾಲ, ಅವಳು ನನಗೆ ಟಾಪ್ಸ್ ಎಲ್ಲ ತಂದಿದ್ಲು. ಸೊ ಟಾಪ್ಸ್ ಎಲ್ಲ ನೋಡ್ತಾ ಇದ್ದೆ ಹೇಗಿದೆ ಅಂತ. ತುಂಬ ಚೆನ್ನಾಗಿರೋ ಟಾಪ್ಸ್ ಕೊಟ್ಟಿದ್ದಾಳೆ. ಆಲ್ಮೋಸ್ಟ್ ಅವಳು ನಾನು ಏನೇ ಗಿಫ್ಟ್ ಕೊಟ್ರು ಅವಳ ಬರ್ಡೇಗೆ ರಿಟರ್ನ್ ಗಿಫ್ಟ್ ಅಂತ ನಂಗೆ ಏನಾದರೂ ಕೊಡ್ತಾ ಇರ್ತಾಳೆ. ಅಲ್ಲಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅವಳು ನಾನು ಯಾವಾಗಲೂ ವೀಡಿಯೋ ಮಾಡೋಕ್ಕೆ ಹೋದ್ರೂ ಅವಳ ಜೊತೆ ಅವಳು ನನ್ನ ಮಾಡಬೇಡಿ ಅಂತ ಅವಾಯ್ಡ್ ಮಾಡ್ತಾ ಇರ್ತಾಳೆ. ಸೊ ಫೈನಲಿ ಟಾಪ್ಸ್ ಎಲ್ಲ ಎತ್ತಿಟ್ಕೊತಾ ಇದ್ದೆ. ನನಗೆ ಆ ಪರ್ಪಲ್ ಟಾಪ್ಗಿಂತ ಈ ಬ್ಲೂ ಟಾಪ್ ನಂಗೆ ತುಂಬ ಇಷ್ಟ ಆಯಿತು. ಥರ ಹೊಸ ಡಿಸೈನ್ ಥರ ಈ ಥರ ಟಾಪ್ ನನ್ನ ಹತ್ರ ಇರಲಿಲ್ಲ. ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಯಾವುದಾದ್ರೂ ನೆಕ್ಸ್ಟ್ ಫಂಕ್ಷನ್ ಇದ್ದಾಗ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಫೈನಲಿ ಮ್ಯಾಚ್ ನೋಡ್ತಾ ಇದ್ರು ಮನೆಯಲ್ಲಿ. ನಮ್ಮ ಸ್ಕೂಬಿನೂ ಕೂತ್ಕೊಂಡು ಟಿ ವಿ ಹತ್ರನೇ ಕೂತ್ಕೊಂಡಿದ್ದ. ಸೊ ಫೈನಲಿ RCB ವಿನ್ ಆಯಿತು. ಹ್ಯಾಪಿ ಫಾರ್ ದಟ್ ಮೂಮೆಂಟ್ ಅಂದ್ಕೊತಾ ಇದ್ದೆ. ರೋಡಲ್ಲೆಲ್ಲ ಆಲ್ರೆಡಿ ರ್ಯಾಲೀಸ್ ಎಲ್ಲ ಹೋಗ್ತಾಯಿತ್ತು, ಪಟಾಕಿ ಎಲ್ಲ ಹೊಡಿತಾಯಿದ್ರು. ಸೊ ಫೈನಲಿ ನಾನು ಟೆರೆಸ್ಗೆ ಹೋದೆ. ಪಟಾಕಿ ಎಲ್ಲ ಚೆನ್ನಾಗಿ ಹೊಡಿತಾಯಿದ್ರು. ಅದಾದಮೇಲೆ ನಮ್ಮ ಟೆರೆಸ್ಸಿಂದ ಮೇನ್ ರೋಡ್ ಕಾಣಿಸುತ್ತೆ, ಅಲ್ಲಿ ರ್ಯಾಲಿ ಇತ್ತು. ಈ ಥರ ಡೇ ಎಂಡ್ ಆಯಿತು.